ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಕಾಡಿನಲ್ಲಿ ಒಬ್ಬ ಚುರುಕು ಮೊಲ ಮತ್ತು ಚತುರ ನರಿ ಜೀವನ ನಡೆಸುತ್ತಿದ್ದರು. ಮೊಲ ದಿನವಿಡೀ ಜಿಗಿದು ಆಟ ಆಡುತ್ತಿದ್ದರೆ ನರಿಗೆ ಹೊಸ ಸಾಹಸ ಹುಡುಕುವುದು ಬಹಳ ಹವ್ಯಾಸ. ಒಂದು ದಿನ ಕಾಡಿನಲ್ಲಿ ದೊಡ್ಡ ಹಣ್ಣುಗಳ ಮಳೆ. ಅನೇಕ ಮರಗಳಿಂದ ಬಣ್ಣ ಬಣ್ಣದ ಹಣ್ಣುಗಳು ಬಿದ್ದು ನೆಲ ತುಂಬಿಕೊಂಡವು. ಮೊಲ ಆ ಹಣ್ಣುಗಳನ್ನು ನೋಡುತ್ತಾ ಉಲ್ಲಾಸದಿಂದ ಜಿಗಿಯಿತು. ಆದರೆ ಕೆಲವು ಹಣ್ಣುಗಳು ಎತ್ತರದ ಕೊಂಬೆಗಳಲ್ಲಿದ್ದರಿಂದ ಮೊಲಕ್ಕೆ ತಲುಪಲಿಲ್ಲ. ಅದೇ ಸಮಯದಲ್ಲಿ ನರಿಯಲ್ಲಿ ಬಂದು ಮೊಲ ತಲೆ ಕಿಳಿದು ನೋಡುವುದನ್ನು ಕಂಡು, "ಏನಾಗಿದೆ ಗೆಳತಿ?" ಎಂದು ಕೇಳಿತು. ಮೊಲ, "ಆ ಹಣ್ಣುಗಳನ್ನು ತಲುಪಲು ಆಗ್ತಿಲ್ಲ ನರಿ" ಎಂದಿತು. ನರಿ ಯೋಚಿಸಿ, "ಸರಿಯಾಗಿದೆ, ನೀನು ನನ್ನ ಬೆನ್ನ ಮೇಲೆ ಏರು" ಎಂದಿತು. ಮೊಲ ಜಿಗಿದು ನರಿ ಬೆನ್ನ ಮೇಲೆ ಏರಿ ಸುಲಭವಾಗಿ ಹಣ್ಣುಗಳನ್ನು ಕಿತ್ತುಕೊಂಡಿತು. ಆದರೆ ಅಷ್ಟರಲ್ಲಿ ದೊಡ್ಡ ಗಾಳಿ ಬಂದು ಹಣ್ಣುಗಳ ಗುಚ್ಛದು ಮೊಲ, ನರಿ ಇಬ್ಬರ ಮೇಲೂ ಬಿದ್ದಿತು. ಇಬ್ಬರೂ ನಕ್ಕುಕೊಂಡು ಗಾಳಿಯನ್ನೇ ಧನ್ಯವಾದ ಹೇಳಿ ಹಣ್ಣು ಹಂಚಿಕೊಂಡು ತಿಂದು ಸಂತೋಷಪಟ್ಟರು. ಆ ದಿನದಿಂದ ಅವರು ಇಬ್ಬರೂ ಏನು ಮಾಡಿದರೂ ಒಟ್ಟಿಗೆ ಸಹಾಯ ಸಹಕಾರದಿಂದ ಮಾಡುತ್ತಿದ್ದರು.